ಹಲೋ ಎವ್ರಿವಾನ್. ಪ್ರಶ್ನೆ ಸಂಖ್ಯೆ 22ನ್ನ ಗಮನಿಸಿ. ಕೆಳಗಿನ ರಾಸಾಯನಿಕ ಕ್ರಿಯೆಗಳನ್ನು ರಾಸಾಯನಿಕ ಸಮೀಕರಣಗಳಾಗಿ ಪರಿವರ್ತಿಸಿ. ಅದರಲ್ಲಿ 2ನೇ ಪ್ರಶ್ನೆ, ಪೊಟ್ಯಾಷಿಯಂ ಬ್ರೋಮೈಡ್ ದ್ರಾವಣಕ್ಕೆ ಬೆಳ್ಳಿಯ ನೈಟ್ರೇಟ್ ದ್ರಾವಣವನ್ನು ಸೇರಿಸಿದಾಗ ಪೊಟ್ಯಾಷಿಯಂನ ಸಂಕೇತ ಏನು? ಕೆ ಅಲ್ವಾ? ಪೊಟ್ಯಾಷಿಯಂ ಬ್ರೋಮೈಡ್ KBr, ಯಾಕಂದ್ರೆ ಕೆ ಯಾವಾಗಲೂ ಪ್ಲಸ್ ಇರುತ್ತೆ, Br ಮೈನಸ್ ಇರುತ್ತೆ, ಎರಡು ಒಂದೊಂದ್ ಕೈ ಕೊಡ್ತಾ ಇದೆ. KBr ಬೆಳ್ಳಿಯ ನೈಟ್ರೇಟ್ AgNO3, ಬೆಳ್ಳಿಯ Ag ಅಂದ್ರೆ ಬೆಳ್ಳಿ, ನೈಟ್ರೇಟ್ ಅಂದ್ರೆ NO3 ಮೈನಸ್ ಅಂತ ಹೇಳ್ತೀವಿ. ಈಗ ಇವೆರಡನ್ನ ಸೇರಿಸಿದಾಗ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಆಗುತ್ತೆ. ಪೊಟ್ಯಾಷಿಯಂ ಇರುವಂತದ್ದು ನೈಟ್ರೇಟ್ ಜೊತೆ ಸೇರುತ್ತೆ, Br ಇರುವಂತದ್ದು Ag ಜೊತೆ ಸೇರುತ್ತೆ. ಹಾಗಾಗಿ ಏನಂತ ಬರಿಬಹುದು ನಾವಿಲ್ಲಿ? AgBr ಬೆಳ್ಳಿಯ ಬ್ರೋಮೈಡ್ ಪ್ಲಸ್ ಪೊಟ್ಯಾಷಿಯಂ ನೈಟ್ರೇಟ್ KnO3. ಇದು ರಿಯಾಕ್ಷನ್. ಪ್ರತಿವರ್ತಕದಲ್ಲಿ ಒಂದು ಪೊಟ್ಯಾಷಿಯಂ ಇದೆ, ಉತ್ಪನ್ನದಲ್ಲೂ ಪೊಟ್ಯಾಷಿಯಂ ಒಂದಿದೆ. ಪ್ರತಿವರ್ತಕದಲ್ಲಿ Br ಒಂದಿದೆ, ಉತ್ಪನ್ನದಲ್ಲೂ ಬ್ರೋಮಿನ್ ಒಂದಿದೆ. ಪ್ರತಿವರ್ತಕದಲ್ಲಿ ಒಂದು ಬೆಳ್ಳಿ ಇದೆ, ಉತ್ಪನ್ನದಲ್ಲೂ ಒಂದು ಬೆಳ್ಳಿ ಇದೆ. ಪ್ರತಿವರ್ತಕದಲ್ಲಿ ಒಂದು ನೈಟ್ರೋಜನ್, ಉತ್ಪನ್ನದಲ್ಲಿ ಒಂದು ನೈಟ್ರೋಜನ್. ಪ್ರತಿವರ್ತಕದಲ್ಲಿ 3 ಆಕ್ಸಿಜನ್, ಉತ್ಪನ್ನದಲ್ಲೂ 3 ಆಕ್ಸಿಜನ್. ಸಮೀಕರಣ ಆಲ್ರೆಡಿ ಸರಿದೂಗಿಸಿದೆ ಅಲ್ವಾ? ಹಾಗಾಗಿ KBr plus AgNO3 gives KNO3 plus AgBr. Thank you.